ॐ चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे। सिद्धारूढमहं भजे। अद्वैत सार्वभौम ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮನ್ ನಿಜಗುಣ ಶ್ರೀಗಳವರು ಕೈವಲ್ಯ ಪದ್ಧತಿಯೊಳಗೆ ಶಿವಕಾರುಣ್ಯ ಸ್ಥಳದಲ್ಲಿ 2ನೇ ಪದ್ಯದೊಳಗೆ ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ಮಾಡ್ತಾ ಇದ್ದಾರೆ. 7 ದಿನದುದಯದೊಳು ಗಾನಮೂರುತಿಗಳಾದೇಳು ನಡೆತಂದರಿವು ಮರವೆ ಪುಗದ ಅಭವ ನೀನೇಳೆನುತ್ತ ಉಪ್ಪವಡಿದುಪಚಾರವನ್ನು ಮಾಡಿ ಏಳಿಸಿದ ರಗಜೇಶನ. ಈ ಒಂದು ಪದ್ಯದೊಳಗೆ ಸಗುಣ ನಿರಾಕಾರನಾಗಿರತಕ್ಕಂಥ ಯಾವ ಪರಮಾತ್ಮ ಯೋಗ ಸಮಾಧಿಯಲ್ಲಿ ಇರುವುದನ್ನು ಇಲ್ಲಿ ಉತ್ಥಾನ ಮಾಡುವಂಥ ವಿಚಾರವನ್ನು ಈ ಪದ್ಯದೊಳಗೆ ಬಹು ಸುಂದರವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಪರಬ್ರಹ್ಮ ನಿರ್ಗುಣ ನಿರಾಕಾರ ಸ್ವರೂಪನಾಗಿದ್ದಾನೆ, ಸಚ್ಚಿದಾನಂದ ಸ್ವರೂಪನಾಗಿದ್ದಾನೆ. ಹಾಗೆ ಇಲ್ಲಿ ಮಾಯಾ ಉಪಾದಿಯಿಂದ ಕೂಡಿಕೊಂಡಿರ್ತಕ್ಕಂಥ ಸಗುಣ ನಿರಾಕಾರನಾಗಿರತಕ್ಕಂಥ ಪರಮಾತ್ಮನನ್ನು ಇಲ್ಲಿ ಯಾವ ರೀತಿಯಾಗಿ ಎಚ್ಚರಗೊಳಿಸ್ತಾ ಇದ್ದಾರೆ ಎನ್ನುವಂಥ ವಿಚಾರವನ್ನು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ನಿಜಗುಣಶೀಲವರು ಹೇಳ್ತಾ ಇದ್ದಾರೆ, ಅರಿವು ಮರವೇ ಪುಗದ. ಅರಿವು ಅಂತಂದರೆ ಇಲ್ಲಿ ಯಾವ ಜ್ಞಾನ ಅನ್ನುವಂಥದ್ದು, ಮರವೇ ಅಂತಂದರೆ ಅಜ್ಞಾನ ಅನ್ನುವಂಥದ್ದು. ಈ ಜ್ಞಾನ ಅಜ್ಞಾನಗಳನ್ನು ಮೀರಿರ್ತಕ್ಕಂಥದ್ದು. ಯಾವುದರೊಳಗೆ ಯಾವ ತತ್ವದೊಳಗೆ ಜ್ಞಾನ ಅಜ್ಞಾನಗಳೇ ಪ್ರವೇಶವಾಗಿಲ್ಲವೋ, ಮತ್ತು ಅಭವ ಅಂತಂದರೆ ಭವರಹಿತನಾಗಿರುವಂಥವನು, ಜನ್ಮರಹಿತನಾಗಿರ್ತಕ್ಕಂಥ ಯಾವ ಇಲ್ಲಿ ಸಗುಣ ಪರಮಾತ್ಮ ಅಂತ ನಾವು ತಿಳ್ಕೊಳ್ಬೇಕು. ಅಂಥ ಇಲ್ಲಿ ಭಗವಂತನನ್ನು ಕುರಿತು 7 ದಿನದ ಉದಯದೊಳು ಅಂತ ಹೇಳ್ತಾರೆ. ಇಲ್ಲಿ ಆದಿತ್ಯಾದಿ 7 ವಾರಗಳದಾವು. ಅಂದರೆ ಆದಿತ್ಯ, ಸೋಮ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಅಂಥೇಳಿ ಈ 7 ದಿನಗಳು ಅಂತೇನದಾವು. ಒಂದು ಸೂರ್ಯೋದಯದ ಸಮಯದೊಳಗೆ, ಉದಯದೊಳು ಅಂತಂದ್ರೇನು, ಈ ಆದಿತ್ಯಾದಿ 7 ವಾರಗಳ ಒಂದು ಸೂರ್ಯೋದಯ ಕಾಲದೊಳಗೆ ಗಾನಮೂರುತಿಗಳಾದ. ಗಾನಮೂರುತಿಗಳು ಅಂತಂದರೆ ಇಲ್ಲಿ ಸಪ್ತಸ್ವರಗಳ ಅಭಿಮಾನಿ ದೇವತೆಗಳು ಅಂತರ್ಥ. ಆ 7 ಜನ ನಡೆತಂದು ಅಂದರೆ ಅವರು ಸಾಗಿ ಬಂದು ಆ ಪರಮಾತ್ಮನನ್ನು ಕುರಿತು ಇಲ್ಲಿ ಹೇಳುವಂಥವನಾಗುವಂಥೇಳಿ ಅನೇಕ ಒಂದು ಉಪಚಾರಗಳಿಂದ ಯೋಗ್ಯವಾಗಿರತಕ್ಕಂಥ ಅವನು ಎಬ್ಬಿಸಲಿಕ್ಕೆ ಏನು ಉಪಚಾರಗಳದವಲ್ಲ, ಅಂಥ ಒಂದು ಉಪಚಾರಗಳಿಂದ ಅಗಜೇಶನ ಏಳಿಸಿದರು ಅಂತ. ಅಗಜೇಶ ಅಂತಂದ್ರೆ ಪಾರ್ವತಿಗೆ ಪತಿಯಾಗಿರತಕ್ಕಂಥ ಯಾವ ಪರಶಿವ ಅದಾನಲ್ಲ, ಪರಮಾತ್ಮನದಾನಲ್ಲ, ಅಂಥ ಪರಮಾತ್ಮನನ್ನು ಯೋಗ ಸಮಾಧಿಯಿಂದ ಇಲ್ಲಿ ಉತ್ಥಾನಗೊಳಿಸ್ತಾ ಇದ್ದಾರೆ. ಪರಮಾತ್ಮನನ್ನು ಯೋಗ ಸಮಾಧಿಯಿಂದ ಹೊರಗೆ ಬರಲಿಕ್ಕೆ ಪ್ರಾರ್ಥನೆ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಇಲ್ಲಿ ನಿಜಗುಣಶೀಲವರು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಅಂದರೆ ಅವನು ಪರಮಾತ್ಮ
ನಮ್ಮ ಮೇಲೆ ದಯಾ ತೋರಬೇಕು, ಅವ್ರನ್ನ ಕರುಣಾದೃಷ್ಟಿ ಎನ್ನುವಂಥದ್ದು ನಮಗುಂಟಾಗಬೇಕು. ನಾವು ಶಿವನನ್ನು ಒಲಿಸಿಕೊಳ್ಬೇಕಾಗ್ಯದ, ಪರಮಾತ್ಮನ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು. ಅದಕ್ಕೆ ನಾವು ಪರಮಾತ್ಮನನ್ನು ಇಲ್ಲಿ ಎಚ್ಚರಗೊಳಿಸಬೇಕಾಗ್ಯದ. ಅವನು ಯೋಗ ನಿದ್ರೆಯೊಳಗದ, ನಾವು ಮಲಗುವಂತೆ ಅವನು ಅಜ್ಞಾನಿದ್ರೆಯೊಳಗಿಲ್ಲ. ನಾವೆಲ್ಲರೂ ಅಜ್ಞಾನಿದ್ರೆಯೊಳಗೆ ಮಲ್ಕೊಂಡಿದ್ದೀವಿ. ಪರಮಾತ್ಮ ಯೋಗ ಸಮಾಧಿಯೊಳಗಿದ್ದಾನೆ. ಆ ಒಂದು ಯೋಗ ಸಮಾಧಿಯಿಂದ ನಾವು ಉತ್ಥಾನಗೊಳಿಸಬೇಕಾಗ್ಯದ. ಅದಕ್ಕೆ ಇಲ್ಲಿ ದೇವತೆಗಳು ಯಾವ ರೀತಿಯಾಗಿ ಆ ಪರಮಾತ್ಮನನ್ನು ಎಚ್ಚರಗೊಳಿಸಿದರು ಅನ್ನುವಂಥ ವಿಚಾರವನ್ನು ಇಲ್ಲಿ ಶ್ರೀಮನ್ ನಿಜಗುಣ ಶ್ರೀಗಳವರು ಬಹು ಸುಂದರವಾಗಿ ಹೇಳ್ತಾ ಇದ್ದಾರೆ. ಹಾಗಾದರೆ ಅವ್ರನ್ನ ಎಬ್ಬಿಸಲಿಕ್ಕೆ ಯಾರ್ಯಾರು ಬಂದಿದ್ದರು, ಆ ಪರಮಾತ್ಮನನ್ನು ಉತ್ಥಾನಗೊಳಿಸಲಿಕ್ಕೆ ಅಲ್ಲಿ ಯಾರ್ಯಾರಿದ್ದರು, ಯಾರು ಉಪಸ್ಥಿತರಿದ್ದರು ಅನ್ನುವಂಥ ವಿಚಾರವನ್ನು ಮುಂದಿನ ನುಡಿಗಳಲ್ಲಿ ಬಹು ಸುಂದರವಾಗಿ ಹೇಳ್ತಾರೆ. 7 ಪಾತಾಳ ಮೇಲೇಳು ಲೋಕಾಬ್ದಿ 7, ಶೈಲಂಗಳೇಳು ದ್ವೀಪಗಳ ಪ್ರಕೃತಿ 7, 7 ಮಿಶ್ರಾದ್ವಪತಿಗಳು ಸಭಾಂಗವೆಂಬೇಳರೊಡನ ಮರಗಣರು, 770 ಮಾತೃಕಿಯರೆನಿಸಿಕೊಂಬೇಳು, ಶಕ್ತಿಗಳು ಕೈವಲ್ಯ ಸೋಪಾನಗಳೇಳುಳ್ಳ ಶರಣರೇಳೆಂಟು ದೇಶದ ಜನ ವಿದೇಳು ತೈತಂದಿದೆ ಶಿವಾಂ. ಇಲ್ಲಿ 7 ಪಾತಾಳ ಅಂತ ಹೇಳ್ತಾರೆ. ಅಂದರೆ ಅತಳ, ವಿತಳ, ಸುತಳ, ತಳಾತಳ, ರಸಾತಳ, ಮಹಾತಳ, ಪಾತಾಳ ಅಂಥೇಳಿ ಈ ಕೆಳಗಡೆ 7 ಲೋಕಗಳದಾವು. ಆ 7 ಲೋಕದಲ್ಲಿರ್ತಕ್ಕಂಥ ಯಾವ ಜನರು ಅಷ್ಟೇ ಅಲ್ಲ, ಮೇಲ್ 7 ಲೋಕ ಅಂತ ಹೇಳ್ತಾರೆ. ಇನ್ನು ಊರ್ಧ್ವಮುಖವಾಗಿ ಮೇಲ್ಗಡೆನೂ ಕೂಡ 7 ಲೋಕಗಳದಾವು. ಭುವರ್ಲೋಕ, ಸುವರ್ಲೋಕ, ಮಹಾಲೋಕ, ತಪೋಲೋಕ, ಜನಲೋಕ, ಸತ್ಯಲೋಕ ಅಂಥೇಳಿ ಹಿಂಗೆ ಅಲ್ಲಿನೂ ಮೇಲ್ಗಡೆ 7 ಲೋಕಗಳದಾವು. ಅಲ್ಲಿರ್ತಕ್ಕಂಥ ಯಾವ ಜನರು, ಹಾಗೆ ಅಬ್ದಿ 7 ಅಂತ ಹೇಳಿದರು. ಅಬ್ದಿ ಅಂತಂದರೆ ಸಮುದ್ರ. ಸಮುದ್ರಗಳು ಕೂಡ 7 ರೀತಿ ಅದಾವಂತ. ಅವು ಯಾವ ಸಮುದ್ರಗಳು ಅಂತಂದರೆ, ಒಂದು ಉಪ್ಪಿನ ಸಮುದ್ರ, ಕಬ್ಬಿನ ರಸದ ಸಮುದ್ರ, ಹಾಲಿನ ಸಮುದ್ರ, ಮೊಸರಿನ ಸಮುದ್ರ, ತುಪ್ಪದ ಸಮುದ್ರ, ಆ ಬಳಿಕ ಶುದ್ಧೋದಕ ಸಮುದ್ರ, ಸರಾಯಿಯ ಒಂದು ಸಮುದ್ರ. ಈ 7 ಸಮುದ್ರದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳು ಇವರೆಲ್ಲ ಉಪಸ್ಥಿತರಿದ್ದರು ಅಂತ ಹೇಳ್ತಾರೆ. ಆಮೇಲೆ 7 ಶೈಲಂಗಳು, ಇಲ್ಲಿ 7 ಪರ್ವತಗಳು ಅಂತದಾವು. ಅವು ಯಾವುವು ಅಂತಂದರೆ, ಇಲ್ಲಿ ಹಿಮವತ್ ಪರ್ವತ, ನಿಷಧ, ವಿಂಧ್ಯ, ಮಾಲ್ಯವಂತ, ಆಮೇಲೆ ಪಾರಿಯಾತ್ರಕ, ಗಂಧಮಾದನ, ಹೇಮಕೂಟ ಅಂಥೇಳಿ ಈ 7 ಪರ್ವತಗಳಲ್ಲಿರ್ತಕ್ಕಂಥ ಯಾವ ಜನರು ವಾಸ ಮಾಡಿಕೊಂಡಿದ್ರಲ್ಲ ಅವರೂ ಕೂಡ ಇಲ್ಲಿ ಸಗುಣ ರೂಪನಾಗಿರ್ತಕ್ಕಂಥ ಪರಮಾತ್ಮನನ್ನು ಎಬ್ಬಿಸಲಿಕ್ಕೆ ಅವರೂ ಕೂಡ ಅಲ್ಲಿ ಉಪಸ್ಥಿತರಿದ್ದರು. 7 ದ್ವೀಪಗಳು, ಇಲ್ಲಿ ಜಂಬೂದ್ವೀಪ, ಪ್ಲಕ್ಷ, ಕುಶ, ಕ್ರೌಂಚ, ಶಾಖ, ಶಾಲ್ಮಲಿ, ಪುಷ್ಕರ ಅನ್ನುವಂಥ ಈ 7 ದ್ವೀಪಗಳಿರ್ತಕ್ಕಂಥ ಯಾವ ಜನರು, ಈ 7 ದ್ವೀಪಗಳಲ್ಲಿ ವಾಸ ಮಾಡ್ತಕ್ಕಂಥ ಏನ ಜನಸಮೂಹ ಅನ್ನುವಂಥದ್ದಿತ್ತು, ಅವರೆಲ್ಲರೂ ಆ ಪ್ರಕೃತಿ 7. ಮತ್ತಿಲ್ಲಿ 7 ವಿಧವಾಗಿರ್ತಕ್ಕಂಥ ಪ್ರಕೃತಿಗಳು ಅಂತದಾವು. ಒಂದು ಮಾಯಾ ಪ್ರಕೃತಿ, ಮಾಯಾ ಅನ್ನುವಂಥದ್ದು. ಇನ್ನೊಂದು ಪ್ರಕೃತಿ ಎನ್ನುವಂಥದ್ದು, ಮಹತ್ತತ್ವ, ಅಹಂಕಾರ, ಪಂಚತನ್ಮಾತ್ರೆಗಳು, ಪಂಚಮಹಾಭೂತಗಳು, ಭೌತಿಕ ಪದಾರ್ಥಗಳು ಅನ್ನುವಂಥ ಈ 7 ಪ್ರಕೃತಿಗಳು. ಆ ಬಳಿಕ 7 ಮಿಶ್ರಾದ್ವಪತಿಗಳು ಅಂತ ಹೇಳಿದರು. ಅಂದರೆ ಕಾಲ, ಕಲಾ, ನಿಯತಿ, ಅವಿದ್ಯೆ, ಪುರುಷ, ಪ್ರಕೃತಿ, ಗುಣ ಅನ್ನುವಂಥ ಈ 7 ಮಿಶ್ರಾದ್ವಪತಿಗಳು. ಇನ್ನು ಸಭಾಂಗವೆಂಬೇಳರೊಡನೆ, ಇಲ್ಲಿ ಸಭೆಯ ಸಪ್ತ ಅಂಗಗಳೆಂದು ಹೇಳಿಸಿಕೊಳ್ತಕ್ಕಂಥ ಯಾವ ವಿದ್ವಾಂಸ, ಕವಿ, ಭಟ್ಟ, ಗಾಯಕ, ಆಮೇಲೆ ಪರಿಹಾಸಕ, ಐತಿಹಾಸಿಕ, ಪೌರಾಣಿಕರೊಡನೆ ಕೂಡಿಕೊಂಡು ಅಮರಗಣರು ಅಂತ. ಅಲ್ಲಿರ್ತಕ್ಕಂಥ ಎಲ್ಲ ಅಮರಗಣಗಳು ಈ 770 ಅಂದರೆ 770 ಜನರು ಮಾತೃಕೆಯರೆನಿಸಿಕೊಂಬ ತಾಯಿಗಳು ಅಂತ ಹೇಳಿಸಿಕೊಳ್ಳುವಂಥವರು.
ಆ ಬಳಿಕ 7 ಶಕ್ತಿಗಳು ಬ್ರಹ್ಮಾಣಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ ಎನ್ನುವಂಥ ಈ 7 ಶಕ್ತಿಗಳು. ಆ ಬಳಿಕ ಕೈವಲ್ಯ ಸೋಪಾನಗಳೇಳುಳ್ಳ ಈ ಒಂದು ಮೋಕ್ಷದ ಮೆಟ್ಟಲುಗಳು ಅಂತೇನದಾವು. ನಾವು ಮೋಕ್ಷವನ್ನು ಪಡಿಬೇಕಾದ್ರೆ ನಾವು ಹಂತ ಹಂತವಾಗಿ ಸಾಧನೆಗಳನ್ನು ಮಾಡಿಕೊಂಡು ನಾವು ಮೋಕ್ಷವನ್ನು ಪಡಿಬೇಕಾಗ್ತದೆ. ಅಂಥ ಒಂದು ಸುಖೇಚ್ಛ, ಸುವಿಚಾರಣ, ತನುಮಾನಸ, ಸತ್ವಾಪತ್ತಿ, ಅಸಂಸಕ್ತಿ, ತೂರ್ಯ ಮತ್ತು ತೂರ್ಯಗಾಮಿನಿ ಎನ್ನುವಂಥ ಇವುಗಳಿಗೆ ಸಪ್ತಜ್ಞಾನ ಭೂಮಿಕೆಗಳು ಅಂತ ಕರೀತಾ ಇದ್ದಾರೆ. ಈ ಒಂದು ಭೂಮಿಕೆಗಳಿಂದ ಕೂಡಿಕೊಂಡಿರ್ತಕ್ಕಂಥ ಅನೇಕ ಶರಣರು ಅಂದರೆ ಆ ಶಿವನ ಸ್ವರೂಪದ ಜ್ಞಾನ ಸಂಪನ್ನರು, ಪರಮಾತ್ಮನ ಸ್ವರೂಪದ ಜ್ಞಾನವನ್ನು ಮಾಡಿಕೊಂಡಿರ್ತಕ್ಕಂಥ ಯಾವ ಆತ್ಮಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು ಅಂತೇನದಾರ, ಇವರೆಲ್ಲರೂ ಕೂಡಿಕೊಂಡು 7 ದೇಶದ ಜನವು. ಇಲ್ಲಿ ಅಂಗ, ವಂಗ, ಕಳಿಂಗ, ಕಾಶ್ಮೀರ ಮೊದಲಾಗಿರ್ತಕ್ಕಂಥ ಈ 56 ದೇಶಗಳ ಯಾವ ಜನಗಳು ಅಂತೇನದಾರ, ಇದು ತಾನೇ 7 ತಂದಿದೆ ಅಂದರೆ ಇವರೆಲ್ಲರೂ ಏನಾಗಿದ್ದಾರೆ, ಎಚ್ಚರವಾಗಿ ಬಂದಿದ್ದಾರೆ. ಹೇ ಪರಮಾತ್ಮ, ನೀನು ಏಳುವಂಥವನಾಗು. ಶಿವ ಅಂತಂದರೆ ಆ ಕಲ್ಯಾಣ ಸ್ವರೂಪನಾಗಿರ್ತಕ್ಕಂಥ ಹೇ ಭಗವಂತನೇ, ಇಷ್ಟೆಲ್ಲ ಜನ ಬಂದಿದ್ದಾರೆ, ನಿನ್ನನ್ನು ಎಬ್ಬಿಸಲಿಕ್ಕೆ ಉಪಸ್ಥಿತರಾಗಿದ್ದಾರೆ. ಅದಕ್ಕೆ ನೀನು ನಿನ್ನ ಯೋಗ ಸಮಾಧಿಯಿಂದ ಉತ್ಥಾನವನ್ನು ಮಾಡು ಅಂಥೇಳಿ ಇಲ್ಲಿ ಆ ಸಗುಣ ಪರಮಾತ್ಮನನ್ನು ಕುರಿತು ಈ 7 ಸ್ವರಗಳ ಅಭಿಮಾನಿ ದೇವತೆಗಳು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಸ್ತೋತ್ರವನ್ನು ಮಾಡಿ ಪರಮಾತ್ಮನನ್ನು ಎಚ್ಚರಗೊಳಿಸ್ತಾ ಇದ್ದಾರೆ ಅಂತ. ಇನ್ನೂ ಯಾವ ಮುಂದಿನ ನುಡಿಯೊಳಗೆ ಹೇಳ್ತಾ ಇದ್ದಾರೆ, ಆ ಪರಮಾತ್ಮನ ಸ್ತುತಿಯನ್ನು ಮಾಡ್ತಾ ಯಾವ ರೀತಿಯಾಗಿ ಎಬ್ಬಿಸಿದರು ಅನ್ನುವಂಥ ವಿಚಾರವನ್ನು ಮುಂದಿನ ನುಡಿಗಳು ಕೂಡ ಬಹಳ ಸುಂದರವಾಗಿ ನಿಜಗುಣಿಸರು ಹೇಳ್ತಾರೆ. 7 ರಸನೆಗಳೇಳು, ವಾಜಿ ಮಿರಿಗು 27, ತಾರಾರಮಣ ನೆನಿಸುವ ತ್ರಿಲೋಚನನೇ. 7 ಅವಸ್ಥೆಗಳೇಳು, ಧಾತು ವ್ಯಸನಗಳೇಳು, ಆವರಣರಹಿತನೇ. 7 ಮೂದೆರದ ಸ್ವರಾಳಿಮಯಗಳ ತಂತ್ರಿ, 7 ವೀಣಾದಿಲೋಲ, ನಯನೋದಯದ 7 ನದಿಗಳ ಸೂಡಿದನೆ. ಮಹಾಮಂತ್ರಂಗಳೇಳು, ಕೋಟಿಗಳರ್ಥನೇ. 7 ಅಸು ನಿಯಮಾದಿದಿಂದೇಳು, ಕುಟಿಲದ ಭುಜಗಳೇಳು, ತೋರುವ ಪ್ರಣವದೇಳು, ಭೇದವನು ಕಂಡೇಳು. ಸುಜ್ಞಾನ ಭೂಮಿಕೆ ಸಿದ್ಧಿಯಾಗೆ 17 ತತ್ವದ ತನುವನು. 7 ಜನ್ಮದ ಕಲುಷವನು ಜೈಪಯೋಗಿವರ, 7 ತಾರಾಗ್ರದೊಳು ಕೇಳುವ ಸುನಾದಾತ್ಮ. 7 ಮಲಪಾಶ ರೂಪನೇ, ಶಂಭುಲಿಂಗ ನೀನೇಳು, ಮುನಿಕುಲವಂದ್ಯನೇ. ಈ 2 ನುಡಿಗಳೊಳಗೆ ಶ್ರೀಮನ್ ನಿಜಗುಣ ಶ್ರೀಗಳವರು ಆ ಪರಮಾತ್ಮನನ್ನು ಕುರಿತು ಯಾವ ರೀತಿಯಾಗಿ ಒಂದು ಸ್ತೋತ್ರವನ್ನು ಮಾಡ್ತಾರೆ, ಆ ಯೋಗ ಸಮಾಧಿಯಲ್ಲಿರ್ತಕ್ಕಂಥ ಭಗವಂತನನ್ನು ಯಾವ ರೀತಿಯಾಗಿ ಎಚ್ಚರ ಮಾಡ್ತಾ ಇದ್ದಾರೆ, ಅವನನ್ನು ಎಬ್ಬಿಸ್ತಾ ಇದ್ದಾರೆ, ಅವನನ್ನು ಜಾಗೃತಗೊಳಿಸ್ತಾ ಇದ್ದಾರೆ ಎನ್ನುವಂಥ ವಿವರಣೆಯನ್ನು ನಿಜಗುಣ ಶ್ರೀಗಳವರು ಈ 2 ನುಡಿಗಳಿಂದ ಬಹು ಸುಂದರವಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳಿದರು 7 ರಸನೆಗಳು ಅಂದರೆ ಅಗ್ನಿದೇವನಿಗೆ 7 ನಾಲಿಗೆಗಳಿದ್ದಾವೆ. ಕಾಲಿ, ಕರಾಲಿ ಮೊದಲಾಗಿರ್ತಕ್ಕಂಥ 7 ನಾಲಿಗಳಿಂದ ಕೂಡಿಕೊಂಡಿರ್ತಕ್ಕಂಥವನು ಯಾರು? ಅಗ್ನಿದೇವ ಅಂತ. ಸಪ್ತ ಜಿಹ್ವೆಗಳು ಅಂತ ಅಗ್ನಿದೇವನಿಗೆ 7 ನಾಲಿಗೆಗಳುಂಟು. ಅಂಥ ಯಾವ 7 ರಸನೆಗಳು ಅಂತಂದ್ರೇನು? 7 ನಾಲಿಗಳಿಂದ ಕೂಡಿಕೊಂಡಿರ್ತಕ್ಕಂಥ ಯಾವ ಅಗ್ನಿದೇವ ಅಂತ ಇಲ್ಲಿ ಅಗ್ನಿದೇವನ ವಿಚಾರವನ್ನು ಹೇಳಿದರು. 7 ವಾಜಿಗಳೇಳು, 7 ಕುದುರೆಗಳ ರಥವುಳ್ಳವನು ಯಾರಿಲ್ಲಿ? ಈಗ ಆಕಾಶ ಮಾರ್ಗದಲ್ಲಿ ಸೂರ್ಯ ಸಂಚಾರ ಮಾಡ್ತಾ ಇದ್ದಾನೆ. ಅವನು ಒಂದೇ ಗಾಲಿ ಉಳ್ಳಂಥ ರಥ. ಆ ರಥಕ್ಕೆ 7 ಕುದುರೆಗಳನ್ನು ಕಟ್ಟಿದ್ದಾನೆ. ಆ 7 ಕುದುರೆಗಳು
ಅವು ಗಮನವನ್ನು ಮಾಡ್ತಾಯಿದ್ದ ಆಕಾಶ ಮಾರ್ಗದಲ್ಲಿ ಗಮನವನ್ನು ಮಾಡ್ತಾ ಇದ್ದಾವೆ. ಆ ರಥದಲ್ಲಿ ಕುಳಿತು ಹೋಗತಕ್ಕಂಥವನು ಯಾರು ಅಂತಂದರೆ ಸೂರ್ಯದೇವ ಅಂತ. ಇಲ್ಲಿ ಅಗ್ನಿದೇವನ ಬಗ್ಗೆ ಹೇಳಿ ಆಮೇಲೆ 7 ವಾಜಿಗಳು. 7 ವಾಜಿ ಅಂತಂದರೆ 7 ಕುದುರೆಗಳ ಒಂದು ರಥ ಉಳ್ಳವನು ಅಂತಂದರೆ ಇಲ್ಲಿ ಸೂರ್ಯ ಅಂತ. ಮಿರುಗುವ 27 ತಾರಾರಮಣನೆನಿಸುವ. ಮಿರುಗುವ ಅಂತಂದ್ರೇನು? ಇಲ್ಲಿ ಚೆನ್ನಾಗಿ ಹೊಳೆಯತಕ್ಕಂಥ ಪ್ರಕಾಶಮಾನವಾಗಿರುವಂಥ 27 ತಾರಾರಮಣ ನೆನೆಸುವ ಅಂತ ಹೇಳಿದರು. ಇಲ್ಲಿ ಅಶ್ವಿನಿ ಭರಣಿ ಮೊದಲಾಗಿರ್ತಕ್ಕಂಥ 27 ನಕ್ಷತ್ರಗಳದಾವು. ಅವುಗಳಿಗೆ ಒಡೆಯನೆಂದು ಹೇಳಿಸ್ಕೊಳ್ತಕ್ಕಂಥವನು ಯಾರು ಅಂತಂದರೆ ಚಂದ್ರ. ಚಂದ್ರ ಆಕಾಶಮಂಡಲದೊಳಗದಾನ. ಅಲ್ಲಿ ಅನೇಕ ನಕ್ಷತ್ರಗಳಿಗೆ ಅವನು ಒಡೆಯನಾಗಿದ್ದಾನೆ. ಅಂದರೆ ಅವುಗಳಿಗಿಂತಲೂ ತೇಜೋರೂಪನಾಗಿದ್ದಾನೆ ಅಂತ. ಅವುಗಳಿಗೆ ಒಡೆಯನಂತ ಹೇಳಿಸ್ಕೊಳ್ತಾ ಇದ್ದಾನೆ. ಅಂಥ ಯಾವ ಚಂದ್ರನೂ ಕೂಡ ತ್ರಿಲೋಚನನೇ. ಇಲ್ಲಿ ಅಗ್ನಿ, ಸೂರ್ಯ ಮತ್ತು ಚಂದ್ರ ಈ 3 ನೇತ್ರವುಳ್ಳಂಥ ಅಂತ. ಅಂದರೆ ಪರಮಾತ್ಮ 3 ನೇತ್ರಗಳಿಂದ ಕೂಡಿಕೊಂಡಿದ್ದಾನೆ. ನಮಗೆ 2 ನೇತ್ರಗಳಿದ್ದರೆ ಶಿವನಿಗೆ 3 ನೇತ್ರಗಳದಾವು. ಒಂದು ಸೂರ್ಯ, ಇನ್ನೊಂದು ಚಂದ್ರ, ಮತ್ತೊಂದು ಅಗ್ನಿ ಎನ್ನುವಂಥದ್ದು. ಆ ಭ್ರೂಮಧ್ಯ ಸ್ಥಾನದಲ್ಲಿ ಅಗ್ನಿನೇತ್ರ ಅನ್ನುವಂಥದ್ದುಂಟು. ಯಾಕಂದರೆ ಮನ್ಮಥನನ್ನು ಸಂಹಾರ ಮಾಡುವಂಥ ಸಂದರ್ಭದೊಳಗೆ ತನ್ನ ಅಗ್ನಿನೇತ್ರವನ್ನು ತೆರೆದು ನೋಡಿದಾಗ ಆ ಅಗ್ನಿಯ ಜ್ವಾಲೆಯಿಂದ ಮನ್ಮಥ ಭಸ್ಮವಾಗಿ ಹೋಗಿಬಿಡ್ತಾ ಇದ್ದಾನೆ. ಹೀಗೆ 3 ನೇತ್ರಗಳು ಇರ್ತಕ್ಕಂಥವನು ಯಾರು ಅಂತಂದರೆ ಇಲ್ಲಿ ಶಿವ ಅಂತ. 7 ಅವಸ್ಥೆಗಳು. ಇಲ್ಲಿ 7 ರೀತಿಯಾಗಿರ್ತಕ್ಕಂಥ ಅವಸ್ಥೆಗಳು ಜೀವನಿಗೆ ತೋರ್ತಾ ಇದ್ದಾವೆ. ಅಜ್ಞಾನ, ಆವರಣ, ವಿಕ್ಷೇಪ, ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ದುಃಖ ನಿವೃತ್ತಿ, ನಿರಂಕುಶ ವೃತ್ತಿ ಅಂತೇಳಿ ಜೀವನಿಗೆ 7 ರೀತಿಯಾಗಿರ್ತಕ್ಕಂಥ ಅವಸ್ಥೆಗಳು ಉಂಟು. ಆಮೇಲೆ 7 ಧಾತುಗಳು ಅಂತ. ಒಂದು ರಕ್ತ, ಮಾಂಸ, ಮೇಧಸ್ಸು, ಆಮೇಲೆ ಸ್ನಾಯು, ಅಸ್ಥಿ, ಮಜ್ಜ, ಶುಕ್ಲ ಅನ್ನುವಂಥ ಈ 7 ಧಾತುಗಳಿಂದ ನಮ್ಮ ಶರೀರ ಅನ್ನುವಂಥದ್ದು ಕೂಡಿಕೊಂಡದು. ನಮ್ಮ ಶರೀರದೊಳಗೆ, ಈ ಸ್ಥೂಲ ಶರೀರದೊಳಗೆ ಈ 7 ಧಾತುಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು ಅಂತ. ವ್ಯಸನಗಳೇಳು. ಇಲ್ಲಿ ತನು, ಮನ, ಧನ, ವಿಶ್ವ, ಉತ್ಸಾಹ, ಸೇವಕ, ರಾಜ್ಯಗಳು ಅನ್ನುವಂಥ ಈ 7 ವ್ಯಸನಗಳು. 7 ಆವರಣರಹಿತನೇ. ಪರಮಾತ್ಮನಿಗೆ ಈ ತನು ಆಗಲಿ, ಮನ ಆಗಲಿ, ಬುದ್ಧಿ ಆಗಲಿ, ಚಿತ್ತ ಆಗಲಿ, ಅಹಂಕಾರ ಆಗಲಿ, ಜ್ಞಾತೃ ಆಗಲಿ, ಮಾಯಾ ಅನ್ನುವಂಥ ಈ 7 ಆವರಣಗಳು ಅದಾವೇನು ಅಂತಂದರೆ ಇಲ್ಲ. ಪರಮಾತ್ಮ ಸಪ್ತಾವರಣರಹಿತನಾಗಿದ್ದಾನೆ. ಅವನು ಆವರಣರಹಿತನಾಗಿದ್ದಾನೆ. ಇಲ್ಲಿ ಜೀವ ಆವರಣದಿಂದ ಕೂಡಿಕೊಂಡಿದ್ದಾನೆ, ಆವರಣ ಸಹಿತನಾಗಿದ್ದಾನೆ. ಅಂದರೆ ಜೀವನ ಮೂಲ ಸ್ವರೂಪ ಯಾವುದು ಅಂತಂದರೆ ಪರಮಾತ್ಮ. ಅವನು ತನ್ನನ್ನು ಮರೆತು ಈ ಸಪ್ತಾವರಣಗಳಿಂದ ಕೂಡಿಕೊಂಡು ಸಂಸಾರದೊಳಗೆ ಬದ್ಧಿತನಾಗಿದ್ದಾನೆ. ಅವನು ತನ್ನ ನಿಜ ಸ್ವರೂಪದ ಜ್ಞಾನವನ್ನು ಮಾಡಿಕೊಂಡ ಅಂತಂದರೆ ಈ ಭವಸಾಗರದಿಂದ ಮುಕ್ತನಾಗ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಪರಮಾತ್ಮನ ವರ್ಣನೆಯನ್ನು ಮಾಡ್ತಾ ಹೇಳ್ತಾ ಇದ್ದಾರೆ. ಪರಮಾತ್ಮನಲ್ಲಿ ತನು ಮೊದಲಾಗಿರ್ತಕ್ಕಂಥ ಅಂದರೆ ತನು, ಮನ, ಬುದ್ಧಿ, ಚಿತ್ತು, ಅಹಂಕಾರ, ಜ್ಞಾತೃ, ಮಾಯ ಈ 7 ಆವರಣಗಳು ಪರಮಾತ್ಮನಿಗೆ ಅದಾವೇನು ಅಂತಂದರೆ ಇಲ್ಲ. 7 ಮೂದೆರೆದ ಅಂದ್ರೇನು? 21 ಪ್ರಕಾರವಾಗಿರ್ತಕ್ಕಂಥ, ಅಂದರೆ ಇಲ್ಲಿ ಸರಿ ಗ ಮ ಪದ ನಿ ಅನ್ನುವಂಥ ಸಪ್ತಸ್ವರಗಳದಾವು. ಆಮೇಲೆ ಮಂದ್ರ, ಮಧ್ಯ, ತಾರಗಳನ್ನುವಂಥ ತ್ರಿವಿಧ ಪ್ರಕಾರಗಳದಾವು. ಈ ಸಪ್ತಸ್ವರಗಳಲ್ಲಿ ಮಂದ್ರ, ಮಧ್ಯ, ತಾರ ಅಂಥೇಳಿ 3 ಪ್ರಕಾರ ಮಾಡ್ತಾ ಇದ್ದಾರೆ. ಇವುಗಳನ್ನೆಲ್ಲ ಕೂಡಿಸಿಬಿಟ್ರೆ ಇವು 21 ಪ್ರಕಾರ ಆಗ್ತಾ ಇದ್ದಾವೆ. ಅಂದರೆ 7 3 21 ಆಗ್ತದೆ. 21 ಪ್ರಕಾರವಾಗಿರತಕ್ಕಂಥ ಒಂದು ಸ್ವರಾಳಿಮಯಗಳ ಅಂತ ಹೇಳಿದರು. ಅಂದರೆ ಸ್ವರಗಳಿಂದ ಪರಿಪೂರ್ಣವಾಗಿ ಕೂಡಿಕೊಂಡಿರ್ತಕ್ಕಂಥ ತಂತ್ರಿ 7. ಅಂದರೆ 7 ತಂತಿಗಳಿಂದ ಯಶವ ವೀಣಾದಿಲೋಲ ಈ 7 ತಂತಿಗಳನ್ನು ನಾವು ನುಡಿಸಿದಾಗ ಅಲ್ಲಿ ಒಳ್ಳೆಯ ನಾದ ಅನ್ನುವಂಥದ್ದು, ವೀಣಾ ಮೊದಲಾಗಿರ್ತಕ್ಕಂಥ ಅನೇಕ ನಾದಗಳು, ಸಂಗೀತ ಅನ್ನುವಂಥದ್ದು ಹೊರಹೊಮ್ಮುತ್ತದೆ. ಆ 7 ತಂತಿಗಳ ಮೂಲಕವಾಗಿ, ಸಪ್ತಸ್ವರಗಳ ಮೂಲಕವಾಗಿ
ಅಲ್ಲಿ ಒಂದು ಒಳ್ಳೆ ಸುಂದರವಾಗಿರ್ತಕ್ಕಂಥ ಸಂಗೀತ ಅನ್ನುವಂಥದ್ದು ಅಲ್ಲಿ ಯಾವ ಉಂಟಾಗ್ತದಲ್ಲ, ಆ ಒಂದು ಸಂಗೀತದೊಳಗೆ ಪ್ರೇಮ ಉಳ್ಳಂಥವನು ಯಾರು ಅಂತಂದರೆ ಪರಮಾತ್ಮ. ಪರಮಾತ್ಮ ಅವ ಸಂಗೀತ ಪ್ರಿಯದಾನ. ನಾವು ಭಗವಂತನನ್ನು ಸಂಗೀತಗಳಿಂದ ಅವನನ್ನು ಒಲಿಸ್ಕೊಳ್ಳಿಕ್ಕೆ ಬರ್ತದೆ. ಅನೇಕ ಶಂಕರಾಭರಣ, ಭೈರವಿ, ನಾನಾ ರೀತಿಯಾಗಿರ್ತಕ್ಕಂಥ ರಾಗಗಳದಾವೆ. ನಾವು ಆ ಸಂಗೀತವನ್ನು ಮಾಡಿ ಪರಮಾತ್ಮನನ್ನು ಒಲಿಸ್ಕೊಳ್ಳಲಿಕ್ಕೆ ಬರ್ತದೆ. ರಾವಣ ಕೈಲಾಸ ಪರ್ವತದೊಳಗೆ ಇರ್ತಕ್ಕಂಥ ಶಿವನನ್ನು ಒಲಿಸಿಕೊಳ್ಳುವುದಕ್ಕೋಸ್ಕರವಾಗಿ ಹಿಮಾಲಯ ಪರ್ವತದೊಳಗೆ ತಪಸ್ಸನ್ನುವಂಥದ್ದನ್ನು ಮಾಡಿದ. ತನ್ನ ಯಾವ ಹೊಟ್ಟೆಯನ್ನು ಬಗೆದು ನರಗಳನ್ನೇ ತಂತಿಯನ್ನಾಗಿ ಮಾಡಿಕೊಂಡು ಶಿವನನ್ನು ಕುರಿತು ಸ್ತೋತ್ರ ಮಾಡ್ತಾ ಇದ್ದಾನೆ. ಆ ಶಿವನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಂಥೇಳಿ ಭಾಳ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ಅವನಲ್ಲಿ ಅಹಂಕಾರ ಅನ್ನುವಂಥದ್ದಿತ್ತು. ನಾನು ಶ್ರೇಷ್ಠ, ನಾನು ಅನ್ನುವಂಥ ಒಂದು ಎಲ್ಲದಕ್ಕಿಂತಲೂ ನಾನು ಅಧಿಕ ಅನ್ನುವಂಥ ಒಂದು ಅಹಂಕಾರ ಇತ್ತು. ತನ್ನ ಒಂದೊಂದೇ ತಲೆಗಳನ್ನು ಕಡಿದು ಶಿವನಿಗೆ ಅರ್ಪಣೆ ಮಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ಪರಮಾತ್ಮ ಅವನ ಭಕ್ತಿಗೆ ಮೆಚ್ಚುವಂಥವನಾಗ್ತಾ ಇದ್ದಾನೆ. ಹಿಂಗೆ ವೀಣಾದಿ ಲೋಲ ಅಂತಂದ್ರೇನು, ವೀಣೆ ಮೊದಲಾಗಿರ್ತಕ್ಕಂತಹ ಅನೇಕ ಸಂಗೀತ ವಾದ್ಯಗಳು ಅಂತೇನದಾವು, ಅವುಗಳಲ್ಲಿ ಪ್ರೇಮ ಉಳ್ಳಂಥವನು ಯಾರು ಅಂತಂದರೆ ಪರಮಾತ್ಮ. ನಯನೋದಯದ ಇಂಥ ಒಂದು ನೇತ್ರಗಳಿಂದ ಕೂಡಿಕೊಂಡಿರ್ತಕ್ಕಂಥವನು, ನೇತ್ರದಿಂದ ಉದಯವಾಗತಕ್ಕಂಥ 7 ನದಿಗಳ, ಇಲ್ಲಿ ಗಂಗಾ, ಯಮುನಾ, ಸರಸ್ವತಿ ಮೊದಲಾಗಿರ್ತಕ್ಕಂಥ 7 ನದಿಗಳದಾವು. ಸೂಡಿದನೆ ಅವುಗಳನ್ನು ಧಾರಣ ಮಾಡಿಕೊಂಡಿರ್ತಕ್ಕಂಥವನು ಯಾರು? ಪರಮಾತ್ಮ. ಆ 7 ನದಿಗಳನ್ನು ತನ್ನ ಶಿರದಲ್ಲಿ ಧರಿಸಿಕೊಂಡಿರ್ತಕ್ಕಂಥವನಾಗಿದ್ದಾನೆ. ಮಹಾಮಂತ್ರಂಗಳೇಳು ಕೋಟಿಗಳರ್ಥನೇ. ಇಲ್ಲಿ 7 ಕೋಟಿ ಮಹಾಮಂತ್ರಗಳಿಗೆ ಅರ್ಥನೂಪನಾಗಿರ್ತಕ್ಕಂಥವನು ಪರಮಾತ್ಮ ಅಂತ. ಇಲ್ಲಿ ಸಪ್ತಕೋಟಿ ಮಹಾಮಂತ್ರಗಳು ಅಂತದಾವು. ಅವುಗಳಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದರೆ ಪಂಚಾಕ್ಷರಿ ಮಂತ್ರ. ಓಂ ನಮಃ ಶಿವಾಯ ಎನ್ನುವಂಥ ಏನು ಮಂತ್ರ ಅನ್ನುವಂಥದ್ದು, ಈ ಮಂತ್ರದ ಒಂದು ಅರ್ಥರೂಪ ಯಾರು ಅಂತಂದರೆ ಪರಮಾತ್ಮ ಅಂತ. ಇಲ್ಲಿ ಸಪ್ತಕೋಟಿ ಮಹಾಮಂತ್ರಗಳಕ್ಕೆ ಅರ್ಥರೂಪನಾಗಿರ್ತಕ್ಕಂಥವನು ಅಂದರೆ ಎಲ್ಲ ಮಂತ್ರಗಳು ಆ ಪರಮಾತ್ಮನನ್ನೇ ಕುರಿತು ಸ್ತೋತ್ರ ಮಾಡ್ತಾ ಇದ್ದಾವೆ. ಆ ಮಂತ್ರ ಲಕ್ಷ್ಯವೇ ಪರಮಾತ್ಮನಾಗಿದ್ದಾನೆ. ಇಲ್ಲಿ ಓಂಕಾರ ಅನ್ನುವಂಥದ್ದು, ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ಮಾ ಮನುಸ್ಮರಂ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಓಂ ಅನ್ನುವಂಥ ಆ ಏಕಾಕ್ಷರಿ ಮಹಾಮಂತ್ರವನ್ನು ಯಾವ ನುಡಿತಾ ಇದ್ದಾನೆಯೋ ಅವನು ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ತಾ ಇದ್ದಾನೆ. ಅವನಿಗೆ ಪರಮಾತ್ಮನ ಪರಂಧಾಮ ಅನ್ನುವಂಥದ್ದು ಉಂಟಾಗ್ತದೆ ಅಂಥೇಳಿ ಗೀತೆಯಲ್ಲಿ ಭಗವಂತನು ಕೂಡ ಭಾಳ ಸುಂದರವಾಗಿ ಹೇಳ್ಕೊಂಡು ಬಂದಿದ್ದಾನೆ. ಅದಕ್ಕೆ ಆ 7 ಕೋಟಿ ಮಹಾಮಂತ್ರಗಳಿಗೆ ಅರ್ಥರೂಪನಾಗಿರ್ತಕ್ಕಂಥವನು ಯಾರು ಅಂತಂದರೆ ಪರಮಾತ್ಮ. ಇಲ್ಲಿ ಪರಮಾತ್ಮನ ಒಂದು ವಿಶೇಷವಾಗಿರ್ತಕ್ಕಂಥ ವರ್ಣನೆ ಅನ್ನುವಂಥದ್ದನ್ನು ಈ ಯಾವ ಮಂತ್ರಗಳಲ್ಲಿ, ಈ ನುಡಿಗಳಲ್ಲಿ ಹೇಳ್ಕೊಂಡು ಬಂದರು. ಇನ್ನು 7 ಹಸು ನಿಯಮದಿಂದ, ಇಲ್ಲಿ 7 ಹಸುಗಳು ಅಂತಂದರೆ 7 ಪ್ರಾಣಗಳು ಅಂತ. ಇಲ್ಲಿ ರೇಚಕ, ಪೂರಕ, ಕುಂಭಕ, ಉತ್ಕರ್ಷ, ಅಪಕರ್ಷ, ಶೂನ್ಯ ಮತ್ತು ಉತ್ಕ್ರಾಂತಿ ಎನ್ನುವಂಥ ಈ 7 ಪ್ರಕಾರವಾಗಿರ್ತಕ್ಕಂಥ ಪ್ರಾಣಾಯಾಮಾದಿಗಳದಾವು. ಆ ಪ್ರಾಣಾಯಾಮಾದಿಗಳ ಮೂಲಕವಾಗಿ ನಾವು ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದೀವಿ. ನಮ್ಮ ಪ್ರಾಣವನ್ನು ನಿರೋಧ ಮಾಡಿ ನಾವು ಯಾವ ಭ್ರೂಮಧ್ಯ ಸ್ಥಾನದಲ್ಲಿ ಆಗಲಿ, ಕಂಠಸ್ಥಾನದಲ್ಲಿ ಆಗಲಿ, ಹೃದಯ ಸ್ಥಾನದಲ್ಲಿ ಆಗಲಿ, ನಾಭಿಸ್ಥಾನದಲ್ಲಿ ಆಗಲಿ, ಹೀಗೆ ಪ್ರಾಣವಾಯುವನ್ನು ತೆಗೆದುಕೊಂಡು ನಾವು ಅಲ್ಲಿ ನಿಲ್ಲಿಸಿ ಆ ಭಗವಂತನನ್ನು ನಾವು ಯೋಗವನ್ನು ಮಾಡ್ತಾ ಅವನನ್ನು ನಾವು ಒಲಿಸ್ಕೊಳ್ತಾ ಇದ್ದೀವಿ. ಅದಕ್ಕೆ ಈ ರೀತಿ ಪ್ರಾಣಾಯಾಮಗಳಿಂದಲೂ 7 ಕುಟಿಲದ ಅಂದರೆ 7 ಸುತ್ತಿನ ಒಂದು ಕುಂಡಲಿ ನಾಮಕವಾಗಿರತಕ್ಕಂಥ ಒಂದು ಸರ್ಪ ಅನ್ನುವಂಥದ್ದು. ಕುಂಡಲಿ ಜಾಗೃತಗೊಳಿಸ್ತಾರೆ. ನಾವು
ಯೋಗ ಯೋಗವನ್ನು ಮಾಡ್ತಾ ಮಾಡ್ತಾ ಆ ಕುಂಡಲಿ ಜಾಗ್ರ ಆಯಿತು ಅಂತಂದರೆ ಅದು ಊರ್ಧ್ವಮುಖ ಆದಾಗ ನಾವು ಅನೇಕ ರೀತಿಯಾಗಿರ್ತಕ್ಕಂಥ ಅಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ತೀವಿ. ನಮಗೆ ಉತ್ತಮವಾದ ಲೋಕಗಳು ನಮಗೆ ಪ್ರಾಪ್ತಿಯಾಗ್ತಾ ಇದ್ದಾವೆ. ಆ ತೇಜೋಮಯನಾಗಿರ್ತಕ್ಕಂಥ ಭಗವಂತನನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಅದು ಈ ರೀತಿ ಆ ಕುಂಡಲಿ ನಾಮಕವಾಗಿರ್ತಕ್ಕಂಥ ಸರ್ಪ 7 ಅಂದರೆ ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಗ್ನೇಯ, ಬ್ರಹ್ಮರಂಧ್ರ ಅನ್ನುವಂಥ ಈ 7 ಚಕ್ರಗಳು ಅಂತದಾವೆ. ನವಚಕ್ರಗಳು ನಮ್ಮ ಹೃದಯದೊಳಗೆ, ನಮ್ಮ ಶರೀರದೊಳಗೆ ಈ ನವಚಕ್ರಗಳು ಅಂತದಾವೆ. ಅವುಗಳಲ್ಲಿ ತೋರುವ ಪ್ರಣವದ ಅಲ್ಲಿ ನಕಾರವೇ ಮೊದಲುಗೊಂಡು ಆಕಾರದವರೆಗೆ ಕಾಣಿಸ್ತಕ್ಕಂಥ ಪ್ರಣವಗಳು. ಈಗ ಓಂಕಾರ ಅಂತ ಹೇಳ್ತೀವಿ. ಓಂಕಾರ ಪ್ರಣವ ಅನ್ನುವಂಥದ್ದು. ಅ ಉ ಮ ಈ 3 ಅಕ್ಷರಗಳಿಂದ ಓಂಕಾರ ಅನ್ನುವಂಥದ್ದಾಗಿದೆ. ಆಮೇಲೆ ಓಂಕಾರಕ್ಕೆ ಲಕ್ಷ್ಯರೂಪನಾಗಿರ್ತಕ್ಕಂಥವನು ಯಾರು ಅಂತಂದ್ರೆ ಬ್ರಹ್ಮ. ಓಮಿತ್ಯೇಕಾಕ್ಷರಂ ಬ್ರಹ್ಮ. ಓಂ ಅನ್ನುವಂಥದ್ದು ಬ್ರಹ್ಮವನ್ನೇ ನಿರ್ದೇಶನ ಮಾಡ್ತದೆ. ಅದಕ್ಕೆ ಆ ಬ್ರಹ್ಮವನ್ನು ನಾವು ಓಂಕಾರ ಧ್ಯಾನದಿಂದಲೂ ಕೂಡ ಆ ಬ್ರಹ್ಮ ಸಾಕ್ಷಾತ್ಕಾರವನ್ನು ನಾವು ಮಾಡಿಕೊಳ್ಳಿಕ್ಕೆ ಬರ್ತದೆ. ಅದಕ್ಕೆ ಇಲ್ಲೇನು ಹೇಳಿದರು ಅಂತಂದರೆ ನಕಾರವೇ ಮೊದಲುಗೊಂಡು ಅಕಾರದ ಪರ್ಯಂತರವಾಗಿ ಕಾಣಿಸ್ತಕ್ಕಂಥ ಯಾವ ಪ್ರಣಗಳು ಅಂತ 7 ಭೇದವನು ಕಂಡು. ಇಲ್ಲಿ 7 ಪ್ರಕಾರವಾಗಿರ್ತಕ್ಕಂಥ ಭೇದಗಳನ್ನನ್ನುವಂಥದ್ದನ್ನು ನಾವು ನೋಡಿಕೊಂಡು 7 ಸುಜ್ಞಾನ ಭೂಮಿಕೆ ಅಂದರೆ ಇಲ್ಲಿ ಸುಖೇಚ್ಛ, ಸುವಿಚಾರಣ, ತನುಮಾನಸ, ಸತ್ವಾಪತ್ತಿ, ಅಸಂಸಕ್ತಿ, ತೂರ್ಯಗಾಮಿನಿ ಅಂತೇನ 7 ಸಪ್ತಜ್ಞಾನ ಭೂಮಿಕೆಗಳದಾವಲ್ಲ, ಇವು ಸಿದ್ಧಿಯಾಗೆ. ಇವು ಯಾವಾಗ ನಮಗೆ ಸಿದ್ಧಿ ಉಂಟಾಗ್ತಾ ಇದ್ದಾವೆಯೋ ನಾವು ಒಂದೊಂದನ್ನೇ ಸಾಧನ ಮಾಡ್ತಾ ನಮ್ಮ ವೃತ್ತಿ ಎನ್ನುವಂಥದ್ದು ಈ ಸಪ್ತಜ್ಞಾನ ಭೂಮಿಕೆಯನ್ನು ಏರ್ತಾ ಹೋಗಬೇಕು. ನಾವು ಕೊನೆಗೆ ತೂರ್ಯಾತೀತ ಅವಸ್ಥೆ ಎನ್ನುವಂಥದ್ದನ್ನು ಹೊಂದಬೇಕು. ಆ ತೂರ್ಯಾತೀತ ಅವಸ್ಥೆಯೊಳಗೆ ನಾವು ಕೇವಲ ಪರಬ್ರಹ್ಮ ಸ್ವರೂಪರೇ ಆಗಿರ್ತೀವಿ. ಯಾಕಂದ್ರೆ ನಮ್ಮ ವೃತ್ತಿ ಎನ್ನುವಂಥದ್ದು ಬ್ರಹ್ಮಾಕಾರ ಆಗಿ ಹೋಗ್ಬಿಟ್ಟಿರ್ತದೆ. ಆ ಪರಬ್ರಹ್ಮದ ಯಥಾರ್ಥ ಸ್ವರೂಪ ಅನ್ನುವಂಥದ್ದನ್ನು ನಾವು ಸಾಕ್ಷಾತ್ಕರಿಸಿಕೊಂಡಿರ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಯೋಗಿಗಳಾಗಿರ್ತಕ್ಕಂಥವ್ರು, ಜೀವನ್ಮುಕ್ತರು, ಮಹಾತ್ಮರು ಅಂತೇನದಾರ, ಅವರು ಆ ಸಪ್ತಜ್ಞಾನ ಭೂಮಿಕೆಗಳನ್ನು ಸಾಧನ ಮಾಡಿ ತುರ್ಯಾತೀತ ಅವಸ್ಥೆಯಲ್ಲಿ ಇರ್ತಾ ಇದ್ದಾರೆ. ಈಗ ಸುಖಮುನಿಗಳು, ಗುರುನಾಥಾರೂಢರಾಗಲಿ, ಅವರೆಲ್ಲ ನಿರ್ವಿಕಲ್ಪಕ ಸಮಾಧಿಯಲ್ಲಿದ್ದವರು. ಅವರು ಕೇವಲ ಪರಬ್ರಹ್ಮ ಸ್ವರೂಪರೇ ಆಗಿರತಕ್ಕಂಥವ್ರು. ಅಂಥವರಿಗೆ ಈ ಶರೀರದ ಮೇಲೆ ಬಾಣ ಇರಂಗಿಲ್ಲ, ಶರೀರದ ಕಲ್ಪನೆ ಇರಂಗಿಲ್ಲ, ಜಗತ್ತಿನ ಪ್ರತೀತಿ ಇರಂಗಿಲ್ಲ ಅವರಿಗೆ. ಅವರು ಕೇವಲ ಪರಬ್ರಹ್ಮ ಸ್ವರೂಪರೇ ಆಗಿಬಿಟ್ಟಿರ್ತಾ ಇದ್ದಾರೆ. ಅಂದರೆ ಅವುಗಳನ್ನು ನಾವು ಸಾಧನ ಮಾಡ್ತಾ ಹೋಗಬೇಕು. ಮೊದಲು ನಮಗೆ ಸುಖೇಚ್ಛ, ಸುವಿಚಾರಣ, ತನುಮಾನಸ ಇತ್ಯಾದಿ ಏನು ಪ್ರಾರಂಭದ ಯಾವ ಭೂಮಿಕೆಗಳದಾವಲ್ಲ ಅವು ಒಂದೊಂದನ್ನೇ ನಾವು ಸಾಧಿಸ್ತಾ ಗುರು ಸನ್ನಿಧಾನಕ್ಕೆ ಹೋಗಿ ಗುರುಗಳಿಂದ ತತ್ವೋಪದೇಶವನ್ನು ಕೇಳಿ ನಮ್ಮ ಮನಸ್ಸನ್ನುವಂಥದ್ದು ಅಲ್ಲಿ ಕೇವಲ ನಿರಾಕಾರವಾಗಿರ್ತಕ್ಕಂಥ ಪರತತ್ವವೇ ಆಗಬೇಕಲ್ಲಿ. ಯಾಕಂದರೆ ಈ ದೇಹಾದಿಗಳು ಎಲ್ಲ ಮಿಥ್ಯ ಆದವು. ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು ಅದು ತಾನಾಗಿದ್ದಾನೆ. ಅಂದರೆ ನಾವು ಪರಬ್ರಹ್ಮ ಸ್ವರೂಪರೇ ಇದ್ದೀವಿ. ಅಂಥ ಸ್ವರೂಪದೊಳಗೆ ನಮ್ಮ ವೃತ್ತಿ ಅನ್ನುವಂಥದ್ದು ನೆಲೆಗೊಳ್ಳಬೇಕು. ನಮ್ಮ ವೃತ್ತಿ ಹೊರಗೆ ಹೋಗಲಿ ಒಳಗೆ ಹೋಗಲಿ ಅದು ಕೇವಲ ಬ್ರಹ್ಮವನ್ನೇ ಕಾಣ್ತಿರಬೇಕು. ಬ್ರಹ್ಮದ ವ್ಯತಿರಿಕ್ತ ಇನ್ನೊಂದಲ್ಲಿ ನಮಗೇನೂ ಗೋಚರ ಆಗಬಾರದು. ಈ ರೀತಿಯಾಗಿ ಒಂದು ಸಪ್ತಜ್ಞಾನ ಭೂಮಿಕೆಗಳನ್ನು ನಾವು ಸಾಧನ ಮಾಡ್ತಾ ಅದರ ಸಿದ್ಧಿ ಎನ್ನುವಂಥದ್ದು ಉಂಟಾದಾಗ ಸಿದ್ಧಿಸುತ್ತಿರಲು 17 ತತ್ವದ ಅಂದರೆ ಇಲ್ಲಿ 17 ತತ್ವದ ತನುವನು. 17 ತತ್ವ ಅಂತಂದರೆ ಇಲ್ಲಿ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು ಮತ್ತು ಮನಸ್ಸು, ಬುದ್ಧಿ. ಈ 17 ತತ್ವಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು ಯಾವುದು ಅಂತಂದರೆ ಇದು ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಇದು ಲಿಂಗ ಶರೀರ ಅಂತ ಕರೀತಾ ಇದ್ದಾರೆ. ಇದು ಈ ಸೂಕ್ಷ್ಮ ದೇಹವನ್ನು ಯಾಕಂದರೆ ಇದೇ ಗಮನ ಮಾಡ್ತದೆ. ಈ ನಮ್ಮ ಶರೀರವನ್ನು ತೊರೆದು ಹೋಗ್ತದೆ, ಮತ್ತೊಂದು ಶರೀರಕ್ಕೆ ಹೋಗ್ತದೆ ಕರ್ಮಾನುಸಾರವಾಗಿ. ಒಂದೊಂದು ದೇಹದೊಳಗೆ ಕರ್ಮದ
ಫಲ ಇರೋ ತನಕ ಆ ಲಿಂಗ ಶರೀರ ಆ ಶರೀರದೊಳಗೆ ಇರ್ತದೆ. ಯಾವಾಗ ಆ ಕರ್ಮದ ಫಲ ತೀರಿತು ಅಂತಂದರೆ ಆ ಶರೀರವನ್ನು ತೊರೆದು ಹೋಗ್ತದೆ. ಅದು ಬ್ರಹ್ಮಜ್ಞಾನ ಆಗೋ ಪರ್ಯಂತರವಾಗಿ ಲಿಂಗ ಶರೀರ ಇರ್ತದೆ. ಅದು ಜ್ಞಾನದಿಂದಲೇ ಭಂಗ ಆಗಿ ಹೋಗ್ತದೆ. ಬ್ರಹ್ಮಜ್ಞಾನದಿಂದಲೇ ಲಿಂಗ ಶರೀರ ಭಂಗ ಆಗ್ತದೆ. ಆದ್ದರಿಂದ ಇಂಥ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ದೇಹ ಅನ್ನುವಂಥದ್ದು 7 ಜನ್ಮದ. ಇಲ್ಲಿ 7 ಜನ್ಮಗಳು ಯಾವುವು ಅಂತಂದರೆ, ಒಂದು ಸ್ವರ್ಗಲೋಕ, ಇನ್ನೊಂದು ಚಂದ್ರಲೋಕ, ಆಮೇಲೆ ಮೇಘಮಂಡಲ, ಮಳೆ, ಧಾನ್ಯ, ವೀರ್ಯ, ತಾಯಿಯ ಗರ್ಭ ಅನ್ನುವಂಥ ಈ 7 ಜನ್ಮಗಳು. ಯಾಕಂದರೆ ಜೀವ ಸ್ವರ್ಗಲೋಕದಿಂದ ಅಲ್ಲಿ ಯಾವಾಗ ಸ್ವರ್ಗ ಭೋಗಗಳನ್ನು ಅನುಭೋಗಿಸಿ ಅಲ್ಲಿಯ ಭೋಗ ಪುಣ್ಯ ತೀರ್ತು ಅಂತಂದರೆ ಅಲ್ಲಿಂದ ಅವನು ಚಂದ್ರಮಂಡಲಕ್ಕೆ ಬರ್ತಾ ಇದ್ದಾನೆ. ಯಾಕಂದ್ರೆ ದೇವತೆಗಳು ಹೇಳ್ತಾರೆ, ನೋಡಪ್ಪ ನೀ ಮಾಡಿದ ಪುಣ್ಯ ತೀರ್ತು, ನೀನಿನ್ನು ಮತ್ತೆ ಮರ್ತ್ಯಲೋಕಕ್ಕೆ ಹೋಗಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಬಾ ಅಂಥೇಳಿ ಅವನನ್ನು ಅಲ್ಲಿಂದ ಕಳಿಸಿಬಿಡ್ತಾರೆ. ಅವನು ಚಂದ್ರಮಂಡಲಕ್ಕೆ ಬರ್ತಾನೆ, ಅಲ್ಲಿಂದ ಮೇಘಮಂಡಲಕ್ಕೆ ಬರ್ತಾನೆ, ಮಳೆಯೊಳಗೆ ಸೇರಿಕೊಂಡು ಧಾನ್ಯದಲ್ಲಿ ಸೇರ್ತಾ ಇದ್ದಾನೆ. ಅದನ್ನು ಪುರುಷನು ಅದನ್ನು ಸೇವನೆ ಮಾಡಿದಾಗ ಅದು ವೀರ್ಯ ಆಗ್ತದೆ. ಆ ವೀರ್ಯ ತಾಯಿ ಗರ್ಭದೊಳಗೆ ಸೇರಿಕೊಳ್ತದೆ. ಅಲ್ಲಿ ಅವನಿಗೆ ಜನ್ಮ ಆಗ್ತದೆ. ಅಲ್ಲಿ ಪಿಂಡ ಬೆಳೆದು ಜೀವ ಹುಟ್ಟಿ ಬರ್ತಾ ಇದ್ದಾನೆ. ಅದಕ್ಕೆ 7 ಜನ್ಮಗಳ ಕಲುಷ ಅನ್ನುವಂಥದ್ದು. ಆ ಕಲುಷ ಅಂದ್ರೇನು? ಈ 7 ಜನ್ಮಗಳು ನಮಗೆ ದೋಷಗಳೇ. ಇಂಥ ದೋಷವನ್ನು ಜೈಪ ಅಂದರೆ ಇದನ್ನು ಗೆದ್ದಂಥವರು ಯಾರು ಅಂತಂದರೆ ಯೋಗಿವರರು, ಶ್ರೇಷ್ಠರಾಗಿರ್ತಕ್ಕಂಥ ಯೋಗಿಗಳು ಅಂತ. ಬ್ರಹ್ಮಜ್ಞಾನಿಗಳಿಗೆ ಈ ಯಾವ ಕಲುಷ ಅನ್ನುವಂಥದ್ದೇನು? ಅವರು ಸ್ವರ್ಗಲೋಕಕ್ಕೆ ಹೋಗೋದಾಗಲಿ, ಅಲ್ಲಿಂದ ಭೂಲೋಕಕ್ಕೆ ಬಂದು ತಾಯಿ ಗರ್ಭದಲ್ಲಿ ಹುಟ್ಟೋದಾಗಲಿ, ಇದು ಯೋಗಿಗಳಿಗೆ ಇದರ ಯಾವುದರ ಕಲುಷ ಅನ್ನುವಂಥದ್ದಿಲ್ಲ. ಯಾಕಂದರೆ ಅವರು ಜ್ಞಾನವನ್ನು ಪಡ್ಕೊಂಡು ಜನ್ಮರಹಿತರಾಗಿರ್ತಾ ಇದ್ದಾರೆ. ತಾಯಿ ಗರ್ಭದಲ್ಲಿ ಅವರಿಗೆ ವಾಸ ಅನ್ನುವಂಥದ್ದಾಗೋದಿಲ್ಲ. ಅಂಥ ಒಂದು ಯೋಗಿಗಳ 7 ತಾರಾಗ್ರದೊಳು ಅಂದರೆ ಇಲ್ಲಿ ಆಧಾರವೇ ಮೊದಲುಗೊಂಡು ಬ್ರಹ್ಮರಂಧ್ರದ ಪರ್ಯಂತರವಾಗಿರತಕ್ಕಂಥ ಅವು ಏನು 7 ಚಕ್ರಗಳಂತೇನದಾವು ಅವುಗಳ ಒಂದು ತುದಿಯೊಳಗೆ ಆಧಾರ, ಪೂರ್ವದಲ್ಲಿ ಹೇಳಿಕೊಂಡು ಬಂದ್ರಲ್ಲ, ಆಧಾರ ಮಣಿಪೂರಕ ಅಂಥೇಳಿ ಈ ರೀತಿಯಾಗಿ 7 ಯಾವ ಬ್ರಹ್ಮದಂದು ಪರ್ಯಂತ 7 ಚಕ್ರಗಳು, ನವಚಕ್ರಗಳು ಅಂತ ಹೇಳ್ತಾರೆ, 7 ಚಕ್ರಗಳು ಅಂತ ಹೇಳ್ತಾ ಇದ್ದಾರೆ. ಆ ಒಂದು ತುದಿಯೊಳಗೆ ಕೇಳುವಂಥ ಅಂದರೆ ಅದನ್ನು ಕೇಳಿಸ್ಕೊಳ್ತಕ್ಕಂಥ ಸುನಾದಾತ್ಮ ಅಂದರೆ ಇಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಓಂಕಾರ ಅನ್ನುವಂಥದ್ದು. ಇದು ಓಂಕಾರ ಅನ್ನುವಂಥದ್ದು ಇದು ಬ್ರಹ್ಮ ಅಂತ ಹೇಳಿಸ್ಕೊಳ್ತದೆ. ಸರ್ವೇ ವೇದಾಯತ್ಪದಮಾಮನಂತಿ ತಪಾಂಸದ್ವಾನಿ ಚ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಓಂ ಇತ್ತೇ ತತ್. ಕಠೋಪನಿಷತ್ನಲ್ಲಿ ನಚಿಕೇತನ ಕುರಿತು ಯಮಧರ್ಮ ಬೋಧ ಮಾಡ್ತಾ ಇದ್ದಾನೆ. ಸರ್ವೇ ವೇದ ಯತ್ಪದ ಮಾಮನಂತಿ. ಋಗಾದಿ 4 ವೇದಗಳು ಯಾವ ಓಂಕಾರವನ್ನು ಕುರಿತು ನಿರೂಪಣೆಯನ್ನು ಮಾಡ್ತಾ ಇದ್ದಾವೆಯೋ, ಸ್ತೋತ್ರವನ್ನು ಮಾಡ್ತಾ ಇದ್ದಾವೆಯೋ, ತಪಾಂಚಿಚ ಸರ್ವಾಣಿ ಚ ಯದ್ವದಂತಿ. ಅನೇಕ ತಪಸ್ವಿಗಳು ಯೋಗಿಗಳಾಗಿರ್ತಕ್ಕಂಥವರು ಯಾವುದನ್ನು ಕುರಿತು ಘೋರವಾಗಿರ್ತಕ್ಕಂಥ ತಪಸ್ಸನ್ನು ಮಾಡ್ತಾ ಇದ್ದಾರೋ, ಆ ತತ್ವವನ್ನು ಹೊಂದಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೋ, ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ. ಯಾವುದನ್ನು ಹೊಂದಬೇಕು ಅಂಥೇಳಿ ಬ್ರಹ್ಮಚಾರಿಗಳು ಮುಮುಕ್ಷುಗಳಾಗಿರ್ತಕ್ಕಂಥವರು ಆ ಯಾವ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಇದ್ದಾರೋ, ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಮಿತ್ತೇತತ್. ಅಂಥ ಯಾವ ತತ್ವವನ್ನು ನಾನು ಸಂಕ್ಷೇಪವಾಗಿ ನಾನು ನಿನಗೆ ಹೇಳ್ತಾ ಇದ್ದೀನಿ, ಅದುವೇ ಇಲ್ಲಿ ಯಾವುದು ಓಂಕಾರ ಅಂತ. ಓಂ ಅನ್ನುವಂಥ ಯಾವ ತತ್ವ ಅನ್ನುವಂಥದ್ದಲ್ಲ, ಅದೇ ಪರಬ್ರಹ್ಮ. ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಓಂ ಅನ್ನುವಂಥ ಪ್ರಣವನಾದ ರೂಪನಾಗಿರ್ತಕ್ಕಂಥ ಹೇ ಪರಮಾತ್ಮನೇ 7 ಅಂತ ಎಬ್ಬಿಸ್ತಾ ಇದ್ದಾರೆ. ನೋಡಪ್ಪ ಪರಮಾತ್ಮನೇ ನೀನು 7ವಂತವನಾಗು. ಯಾಕಂದರೆ ಮಲ, ಕಾರ್ಮಿಕ,
ಆವರಣ ಅನ್ನುವಂಥ ಈ 3 ಮಲಗಳಿಂದ ಪರಮಾತ್ಮ ರಹಿತದಾನ. ಈ ಮಲತ್ರಯಗಳಿಂದ ಕೂಡಿಕೊಂಡಿರ್ತಕ್ಕಂಥವನು ಯಾರು ಅಂತಂದರೆ ಜೀವ. ಜೀವನಿಗೆ ಈ ಯಾವ 3 ಮಲಗಳದಾವು, ಯಾವುದು ಮಾಯಾಮಲ, ಕಾರ್ಮಿಕ ಮಲ, ಆಣವ ಮಲ ಅಂಥೇಳಿ ಈ 3 ಮಲಗಳಿಂದ ಕೂಡಿಕೊಂಡವನು ಜೀವ. ಆದರೆ ಪರಮಾತ್ಮನಿಗೆ ಈ 3 ಮಲಗಳದಾವೇನು ಅಂತಂದರೆ ಇಲ್ಲ. ಹಾಗೆ ಪಂಚಪಾಶಗಳು ಅಂತದಾವು, ಅಂದರೆ ಮಲಪಾಶ, ಮಾಯಾಪಾಶ, ಕರ್ಮಪಾಶ, ಬಿಂದುಪಾಶ, ತಿರೋಧನಾಪಾಶ ಅಂಥೇಳಿ ಈ ಪಂಚಪಾಶಗಳಿಂದ ಕೂಡಿಕೊಂಡಿರ್ತಕ್ಕಂಥವನು ಜೀವ. ಪಾಶಬದ್ಧೋ ಭವೇಜ್ಜೀವ ಅಂತ ಹೇಳ್ತಾರೆ. ಪಾಶಮುಕ್ತೋ ಸದಾಶಿವ. ಪರಮಾತ್ಮನಿಗೆ ಈ ಪಂಚಪಾಶಗಳಿಲ್ಲ. ಜೀವ ಈ ಪಂಚಪಾಶಗಳಿಂದ ಬಂಧಿತನಾಗಿದ್ದಾನೆ. ಹೀಗಾಗಿ ಅವನು ಜನ್ಮರಣಕ್ಕೊಳಗಾಗಿದ್ದಾನೆ. ಈ ಪಂಚಪಾಶಗಳಿಂದ ನಾವು ದೂರ ಆಗಬೇಕು ಅಂತಂದರೆ ನಾವು ಪರಮಾತ್ಮನ ಕರುಣೆ ಎನ್ನುವಂಥದ್ದನ್ನು ಪಡಿಬೇಕು. ಅದಕ್ಕೆ ಇಲ್ಲಿ 3 ಮಲಗಳಿಂದಲೂ ಪಂಚಪಾಶಗಳಿಂದಲೂ ದೂರನೇ ಅಂತಂದರೆ ಏನು, ಅತೀತನಾಗಿರ್ತಕ್ಕಂಥವನು ಯಾರು ಅಂತಂದರೆ ಪರಶಿವ. ಪರಮಾತ್ಮ ಈ ರೀತಿಯಾಗಿ ಅವನು ಅತೀತನಾಗಿದ್ದಾನೆ. ಅಂಥ ಪರಮಾತ್ಮನನ್ನು ಇಲ್ಲಿ ಸಪ್ತಸ್ವರಗಳ ಅಭಿಮಾನಿ ದೇವತೆಗಳಾಗಿರ್ತಕ್ಕಂಥವರು ಈ ರೀತಿ ಏಳು ಅಂಥೇಳಿ ಅವನನ್ನು ಏಳುವಂಥವನಾಗು ಮುನಿಕುಲ ವಂದ್ಯನೇ. ಇಲ್ಲಿ ಅನೇಕ ಮುನಿಗಳು, ಋಷಿಗಳು, ಯೋಗಿಗಳು, ತಪಸ್ವಿಗಳು, ಶಿವಯೋಗಿಗಳಂತೇನದಾರ ಅಂಥವರಿಂದ ವಂದಿಸಿಕೊಳ್ಳಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥವನು. ಪರಮಾತ್ಮನನ್ನು ಕುರಿತು ಎಲ್ಲರೂ ವಂದನೆ ಮಾಡ್ತಾ ಇದ್ದಾರೆ. ಅನೇಕ ಯೋಗಿಗಳ ಸಮೂಹ ಅನ್ನುವಂಥದ್ದು, ಅವರು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಸದಾಕಾಲದಲ್ಲಿ ಆ ಪರಮಾತ್ಮನ ಕುರಿತು ವಂದನಾದಿಗಳನ್ನು ಮಾಡ್ತಾ ಇದ್ದಾರೆ. ಅಂಥ ಯಾವ ಹೇ ಪರಮಾತ್ಮನೇ ನೀನು ಏಳುವಂಥವನಾಗು ಅಂತ ಹೇಳ್ತಾ ಇದ್ದಾರೆ. ಶಂಭುಲಿಂಗ ಅಂದರೆ ನಮಗೆ ಸುಖವನ್ನು ಉಂಟು ಮಾಡಲಿಕ್ಕೆ ಕಾರಣೀಭೂತನಾಗಿರ್ತಕ್ಕಂಥವನು ಯಾರು ಅಂತಂದರೆ ಪರಮಾತ್ಮ. ಅಂಥ ಪರಮಾತ್ಮನನ್ನು ನೀನೇಳು ಅಂದರೆ ನೀನು ಏಳುವಂಥವನಾಗು. ಯಾಕಂದರೆ ನೀನು ಯೋಗ ಸಮಾಧಿಯೊಳಗೆ ಲೀನನಾಗಿದ್ದೀಯ. ಆ ಯೋಗ ಸಮಾಧಿಯಿಂದ ಉತ್ಥಾನ ಆಗು. ನಮ್ಮ ಮೇಲೆ ಕರುಣೆಯನ್ನು ತೋರು. ನಾವೆಲ್ಲರೂ ಭವದೊಳಗೆ ದುಃಖಿಗಳಾಗಿದ್ದೀವಿ. ನಿನ್ನ ಕರುಣಾದೃಷ್ಟಿ ಎನ್ನುವಂಥದ್ದು ನಮ್ಮ ಮೇಲೆ ಹರಿದು ಬಂತು ಅಂತಂದರೆ ನಾವು ಈ ಭವಸಾಗರದಿಂದ ನಾವು ಮುಕ್ತರಾಗ್ತಾ ಇದ್ದೀವಿ. ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಹೊಂದ್ತಾ ಇದ್ದೀವಿ. ನಾವು ನಿತ್ಯ ಸುಖಿಗಳಾಗ್ತಾ ಇದ್ದೀವಿ ಅಂತ ತಿಳ್ಕೊಂಡು ಇಲ್ಲಿ ಎಲ್ಲ ದೇವತೆಗಳು ಮತ್ತು ಎಬ್ಬಸಲಿಕ್ಕೆಲ್ಲ ಮಾನವರಾಯಿತು, ರಾಕ್ಷಸರಾಯಿತು, ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಎಲ್ಲರೂ ಕೂಡ ಇದ್ದಾರೆ. ಎಲ್ಲ ಸಮೂಹ ಅನ್ನುವಂಥದ್ದು ಕೂಡಿಕೊಂಡು ಆ ಪರಮಾತ್ಮನನ್ನು ಅನೇಕ ಸ್ತೋತ್ರಗಳಿಂದ ಇಲ್ಲಿ ಸ್ತೋತ್ರವನ್ನು ಮಾಡ್ತಾ ಆ ಪರಮಾತ್ಮನನ್ನು ಎಬ್ಬಿಸುವಂಥವರಾಗ್ತಾರೆ ಅನ್ನುವಂಥ ಮಾತನ್ನು ಇಲ್ಲಿ ಶ್ರೀಮನ್ನಿಜುಣಸ್ವಾಮಿಗಳವರು 2ನೇ ಪದ್ಯದೊಳಗೆ ಬಹು ಸುಂದರವಾಗಿರ್ತಕ್ಕಂಥ ಉಪದೇಶ ಅನ್ನುವಂಥದ್ದನ್ನು ಮಾಡಿಕೊಂಡು ಬಂದರು. ಇನ್ನು ಮುಂದಿನ ಯಾವ 3ನೇ ಪದ್ಯದೊಳಗೆ ಶರಣ ಜನರ ಸದು ಹೃದಯ ನಳಿನದಳು ಪರಿಶೋಭಿಸುತ್ತಿಹುದು ನಿನ್ನ ಪಾದ ಅನ್ನುವಂಥ ಯಾವ ಪದ್ಯದೊಳಗೆ ಅಂದರೆ ಪರಮಾತ್ಮನ ಒಂದು ಪಾದದ ಮಹಿಮೆ, ಪರಮಾತ್ಮನ ಪಾದದ ಎಂಥ ಮಹಿಮಾ ಉಳ್ಳದ್ದದ ಅನ್ನುವಂಥದ್ದನ್ನು ಮುಂದಿನ ಪದ್ಯದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅದನ್ನು ಮತ್ತೆ ನಾಳೆ ದಿವಸ ಶ್ರವಣ ಮಾಡೋಣ ಅಂತ ಹೇಳ್ತಾ 4 ಮಾತುಗಳನ್ನು ಸದ್ಗುರು ಶರಣಕ್ಕೆ ಅರ್ಪಿಸಿ ಇಲ್ಲಿಗೆ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.